ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಮ್ಮದೊಂದು ಚೈಲ್ಡ್ಹುಡ್ಡಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಅಂತ ಬಂದರೆ ತುಂಬಾ ಒಂದು ಖುಷಿ. ಯಾಕಂದರೆ ಸಂಜೆ ಆಗ್ತಿದ್ದಾಗನೇ ಐ ಥಿಂಕ್ ಯಾರೆಲ್ಲ ಈ ರೀತಿ ಮಾಡಿದ್ದೀರಾ ಸೊ ಕಾಮೆಂಟ್ ಮಾಡಿ. ಒಂದು ಚಿಕ್ಕದಾಗಿ ಒಂದು ನೆನಪು ಅಷ್ಟೇ. ಸಂಕ್ರಾಂತಿ ಹಬ್ಬ ಬಂದ ತಕ್ಷಣ ಸಂಜೆ ಆಗ್ತಿದ್ದಾಗನೇ ಎಳ್ಳು ಸಕ್ಕರೆ ತೊಗೊಂಡು ಎಲ್ಲ ಮನೆಗೆ ಹೋಗ್ಬಿಟ್ಟು ಗೊತ್ತಿದ್ದವ್ರಿಗೂ ಗೊತ್ತಿಲ್ಲದವ್ರಿಗೂ ಎಲ್ಲರೂ ಕೊಡ್ತಾಯಿದ್ವಿ. ಸೊ ಅಜ್ಜಿಗಳು ಇರ್ತಾಯಿದ್ರು ಮನೆಯಲ್ಲಿ. ಸೊ ಅವಾಗ ನಮಗೆ ಎಳ್ಳು ಬೆಲ್ಲ ಕೊಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಕಾಸೆಲ್ಲ ಕೊಡೋರು. ಸೊ ಆ ಒಂದು ಖುಷಿಗೂ ಹೋಗ್ತಾಯಿದ್ವಿ, ದುಡ್ಡು ಸಿಗುತ್ತೆ ಅಂತ. ಸೊ ಇದು ಇವತ್ತು ನೆನಪಾಯಿತು ಮಕರ ಸಂಕ್ರಾಂತಿ ದಿನ. ಸೊ ನೀವು ಈ ರೀತಿ ಏನಾದರೂ ಮಾಡಿದರೆ ಕಾಮೆಂಟ್ ಮಾಡಿ, ಒಂದು ನೆನಪನ್ನು ಮೆಲುಕು ಹಾಕೋಣ ಅಂತ ಹೇಳ್ತಾ ಇವತ್ತು ವಿಡಿಯೋಗೆ ಬಂದ್ಬಿಡ್ತೀನಿ, ತಡ ಮಾಡೋಕ್ಕೆ ಹೋಗಲ್ಲ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತು ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೆವಿಲ್ ಆಗಿರ್ಬೋದು, BRB ಆಗಿರ್ಬೋದು, ಮತ್ತು ಟಾಕ್ಸಿಕ್ ಆಗಿರ್ಬೋದು, ಮತ್ತು ಕಾಂತಾರ. ಸೊ ಹಲವಾರು ನಮ್ಮ ಸಿನಿಮಾಗಳ ಒಂದು ಅಪ್ಡೇಟ್ ಬಗ್ಗೆ ಕಾಯ್ತಾ ಇದ್ವಿ, ಬಟ್ ಆ ಒಂದು ಅಪ್ಡೇಟ್ ಬಂದಿಲ್ಲ. ಸೊ ಏನು ಈ ಅಪ್ಡೇಟು ಅಂತ ಹೇಳೋದಾಯಿತು ಅಂದರೆ, ಸೊ ನಾನೇನು ಮೇಜರ್ ಅಪ್ಡೇಟ್ ಅಂತ ನಾನು ನಿನ್ನೆ ಹೇಳಿಲ್ಲ. ತುಂಬ ಜನ ಕಾಮೆಂಟ್ ಮಾಡಿದ್ರು, ಬ್ರದರ್ ಅಪ್ಡೇಟ್ ಏನಾದರೂ ಬರೋದಿದ್ರೆ ಬಿಫೋರ್ ಒನ್ ಡೇ ಮುಂಚೆ ಟೀಮ್ ಅವರು ಹೇಳ್ತಾರಲ್ವಾ ಅಂತ. ಬಟ್ ನಾನು ಮಾಡಿದ ಎಕ್ಸ್ಪೆಕ್ಟೇಷನ್ ಅಪ್ಡೇಟ್ ಏನಪ್ಪ ಅಂದರೆ, ಸೊ ಹೊಸದಾಗಿ ಏನಾದರೂ ಪೋಸ್ಟರ್ ಮುಖಾಂತರವಾಗಿ ವಿಶ್ ಮಾಡೋದ್ರ ಮುಖಾಂತರವಾಗಿ ಏನಾದರೂ ಬರುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾರು ಕೂಡ ಒಂದು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಸಿನಿಮಾಗಳ ಮೂಲಕವಾಗಿ ಆ ಟೀಮಿಂದ ಯಾವುದೇ ಒಂದು ವಿಶಸ್ ಮೂಲಕ ಒಂದು ಹೊಸ ಒಂದು ಪೋಸ್ಟರ್ನ ಯಾವುದೋ ಒಂದು ಅಪ್ಡೇಟ್ ಕೊಟ್ಟಿಲ್ಲ. ಸೊ ಸಂಜೆವರೆಗೂ ಟೈಮ್ ಇದೆ, ಅದ್ರ ಬಗ್ಗೆ ನನಗಂತೂ ಕಾನ್ಫಿಡೆಂಟ್ ಇದೆ. ಅಷ್ಟರೊಳಗೆ ಏನಾದರೂ ಹಾಕಬಹುದು ಒಂದು ಅಪ್ಡೇಟ್ನ, ಒಂದು ಪೋಸ್ಟ್ನ. ಆ್ಯಂಡ್ ಇವತ್ತು ಮೇಜರ್ ಅಪ್ಡೇಟ್ ಏನಪ್ಪ ಅಂತಂದರೆ, ಸಂಜೆ 45 ಸಿನಿಮಾದ ಒಂದು ಟೀಸರ್ ಟೈಪು ಅಥವಾ ಏನೋ ಮೋಷನ್ ಪೋಸ್ಟರ್ ಟೈಪು ಅಥವಾ ಏನೋ ಒಂದು ವೀಡಿಯೋ ಫಾರ್ಮೆಟಲ್ಲಿ ಒಂದು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ವೇಟಿಂಗಲ್ಲಿ ಇದ್ದೀವಿ. ಯಾಕೆಂದರೆ ಆ ಸಿನಿಮಾದಲ್ಲಿ ಉಪೇಂದ್ರ ಸರ್ ಇದ್ದಾರೆ. ಆ್ಯಂಡ್ ಉಪೇಂದ್ರ ಸರ್, ಶಿವಣ್ಣ ಮತ್ತು ರಾಜ್ಬಿ ಶೆಟ್ಟಿ ಸರ್. ಸೊ ಇವ್ರ ಮೂರ ಒಂದು ಕಾಂಬಿನೇಷನ್ ಮತ್ತು ಅರ್ಜುನ್ ಜನ ಸರ್ ಅವರ ಒಂದು ಡೈರೆಕ್ಷನ್ ಸಿನಿಮಾ ಇದು 45. ಸೊ ಇದ್ರದ್ದೊಂದು ಅಪ್ಡೇಟ್ಗೆ ಮೇಜರ್ ಇದ್ದೀವಿ. ನಾನು ನಿನ್ನೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು ಯಾವುದಾದ್ರೂ ಒಂದು BRB ಆಗಿರ್ಬೋದು, ಮತ್ತು ಡೆವಿಲ್ ಆಗಿರ್ಬೋದು, ಮತ್ತು ಏನಾದರೂ ಒಂದು ಪೋಸ್ಟರ್ನ ರಿಲೀಸ್ ಮಾಡ್ತಾರೆ. ಕಾಂತಾರ ಆಗಿರ್ಬೋದು, ಏನಾದರೂ ಒಂದು ಹೊಸ ಪೋಸ್ಟರ್ ರಿಲೀಸ್ ಮಾಡ್ತಾರೆ. ಅದೇ ಒಂದು ರೀತಿಯಲ್ಲಿ ಅಪ್ಡೇಟ್ ವಿಶಸ್ ಮಾಡೋ ಮೂಲಕ ಒಂದು ಹೊಸ ಪೋಸ್ಟರ್ ರಿಲೀಸ್ ಮಾಡಿದ್ರೆ ಒಂದು ಅಪ್ಡೇಟ್ ಅಂತ ಮಾಡಿದ್ದೆ. ಬಟ್ ಯಾವುದೋ ಒಂದು ಅಪ್ಡೇಟ್ ಬಂದಿಲ್ಲ ಅದ್ರ ಬಗ್ಗೆ. ಸೊ ಏನಾದರೂ ಅಪ್ಕಮಿಂಗ್ ಬಂತು ಅಂದರೆ ಕಮ್ಯುನಿಟಿ ಟ್ಯಾಬಲ್ಲಿ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಈ ಸಂಕ್ರಾಂತಿ ಅಂದರೆ ಮೊದಲನೇ ವರ್ಷದ ಅಂದರೆ ನಮ್ಮ ಒಂದು ಹೊಸ ವರ್ಷದ ಒಂದು ಮೊದಲನೇ ತಿಂಗಳಿನ ಈ ಒಂದು ಫೆಸ್ಟಿವಲಿಂದಾನೇ ಒಂದು ಎಲ್ಲ ಸಿನಿಮಾಗಳು ಭರ್ಜರಿಯಾಗಿ ತುಂಬ ಒಂದು ವಿಶಸ್ ಮಾಡುವ ಮೂಲಕವಾಗಿ ಆ ಟೀಮ್ಗಳು ಅಪ್ಡೇಟ್ಗಳು ಕೊಟ್ಟಿದೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆಗೂ ನೋಡಿರ್ತೀರ ನೀವು ಕೂಡ. ಆ್ಯಂಡ್ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು, ನನಗೆ ಈ ಟೀಮಿಂದ ಒಂದು ಈ ಅಪ್ಡೇಟ್ ಬಂದೇ ಬರುತ್ತೆ, ಇವತ್ತು ಹೊಸ ಪೋಸ್ಟರ್ ರಿಲೀಸ್ ಮಾಡ್ತಾರೆ ಅಂತ ಯಾವ ಒಂದು ಸಿನಿಮಾಗೆ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದ್ರಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಫೈನಲಿ ಏನೇ ಆದರೂ ಕೂಡ ಈ ವರ್ಷದಿಂದ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ತುಂಬ ಸಿನಿಮಾಗಳ ರಿಲೀಸ್ ಡೇಟ್ ಆಗಿರ್ಬೋದು, ಮತ್ತು ನಾಳೆ ಕೂಡ ಕೆಲವೊಂದು ಸಿನಿಮಾಗಳ ಅಪ್ಡೇಟ್ಸ್ಗಳಿದೆ. ತುಂಬಾ ಅದು ವೇಟಿಂಗಲ್ಲಿದ್ದೀವಿ. ಅದು ಏನಂತ ಗೊತ್ತಿಲ್ಲ, ನಾಳೆ ಕಾದು ನೋಡಬೇಕು. ಸೊ 15ನೇ ತಾರೀಕು ನಾಳೆ ಏನಾಗುತ್ತೋ ಗೊತ್ತಿಲ್ಲ. ವೇಟ್ ಮಾಡ್ತಾಯಿದ್ದೀನಿ. ನನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು 2-3 ಸಿನಿಮಾ ಮೇಜರ್ ಒಂದು ಅಪ್ಡೇಟ್ಸ್ಗಳಿವೆ. ಬಟ್ ನಾಳೆ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾರಂತೆ. ಸೊ ಯಾವುದು ಏನು ಕತೆ, ಸೊ ನಾಳೆ ಖಂಡಿತವಾಗ್ಲೂ ನಾನು ವೇಟಿಂಗಲ್ಲಿದ್ದೀನಿ. ಸೊ ಬಂದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಆ್ಯಂಡ್ ವೇಟಿಂಗ್ ಮಾಡ್ತಾಯಿದ್ದೀನಿ, ತುಂಬಾ ವೇಟ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ನಾಳೆ ಅದು ಅಂತ ಹೇಳ್ತಾ. ಆ್ಯಂಡ್ ಫೈನಲ್ ಆಗಿ ಈ ಒಂದು ಅಪ್ಡೇಟ್ ಏನಿದೆ ಸಿನಿಮಾ 3 ಅಪ್ಡೇಟ್ಗಳು. ಸೊ ಎಕ್ಸ್ಪೆಕ್ಟೇಷನ್ ವೇಟ್ ಮಾಡ್ತಾ ಇದ್ವಿ, ಬಟ್ ಯಾವುದೇ ಒಂದು ಪೋಸ್ಟರ್ಸ್ ಮೂಲಕವಾಗಿ ಒಂದು ವಿಶಸ್ ಮಾಡುವ ಮೂಲಕವಾಗಿ ಅಪ್ಡೇಟ್ ಕೊಟ್ಟಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಆದಷ್ಟು ಬೇಗ ಸಿನಿಮಾಗಳು ಥಿಯೇಟ್ರಿಗೆ ಬರಲಿ ಅನ್ನುವಂಥದ್ದು. ಸೊ ವಾಟ್ ಎವರ್ ಏನೇ ಆದರೂ ಕೂಡ ಈ ಒಂದು ಸಂಕ್ರಾಂತಿ ನನ್ನ ಅನಿಸೋ ಪ್ರಕಾರವಾಗಿ ತುಂಬಾ ಒಂದು ಬಿಗ್ಗೆಸ್ಟ್ ಸಂಕ್ರಾಂತಿ ಆಯ್ತು ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳ್ಬೋದು. ತುಂಬ ಸಿನಿಮಾಗಳ ಒಂದು ಅನೌನ್ಸ್ಮೆಂಟ್ಗಳಾಗಿದೆ, ಡೇಟ್ಗಳಾಗಿರ್ಬೋದು, ಮತ್ತು ಸಿನಿಮಾಗಳು ಹೊಸ ಪೋಸ್ಟರ್ ರಿಲೀಸ್ ಮಾಡುವಂತಾಗಿರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ನಾನು ಲಾಸ್ಟ್ ಟೈಮಲ್ಲಿ ಹೇಳಿದ್ದೆ, ತೆಲುಗು ಸಿನಿಮಾಗಳು ಪರಭಾಷಾ ಸಿನಿಮಾಗಳಿಗಿಂತ ನಮ್ಮ ಕನ್ನಡ ಸಿನಿಮಾಗಳೇ ರಾರಾಜಿಸಬೇಕು ಈ ವರ್ಷ 2025 ಅಂತ. ಸೊ ಇವತ್ತದು ಪ್ರೂವ್ ಆಯಿತು, ಪಾಸಿಬಿಲಿಟಿ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಮೇ ಬಿ. ಸೊ ಆದಷ್ಟು ಬೇಗ ಎಲ್ಲ ಸಿನಿಮಾಗಳು ತೆರೆಗೆ ಬರಲಿ. ಎಲ್ಲ ಕನ್ನಡ ಸಿನಿಮಾಗಳು ಆದಷ್ಟು ಬೇಗ ಒಂದು ಚಿತ್ರಮಂದಿರಕ್ಕೆ ಬಂದು ಎಲ್ಲ ಒಂದು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸಿನಿಮಾ ಹೌಸ್ಫುಲ್ಲಾಗಿ ರನ್ ಆಗಲಿ. 2025 ಎಲ್ಲ ಒಂದು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಚೂಮಂತರ್ ಸಿನಿಮಾ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸಿನಿಮಾಗೆ ತುಂಬ ಒಂದು ರೆಸ್ಪಾನ್ಸಲ್ಲಿ ಮೂವ್ ಆಗ್ತಾ ಇದೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಚೂಮಂತರು, ಸೊ ಈ ಒಂದು ಸಂಕ್ರಾಂತಿಯನ್ನು ಚೂಮಂತರ ಸಿನಿಮಾ ಜೊತೆ ಸೆಲೆಬ್ರೇಟ್ ಮಾಡಿ ತುಂಬಾ ಒಂದು ಅತ್ಯದ್ಭುತವಾಗಿ ಬಂದಿರುವಂಥದ್ದು. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಚೂಮಂತರಲ್ಲಿ ಈಗ ಆಲ್ರೆಡಿ ವೈರಲ್ ಆಗಿದೆ. ನಾನು ತುಂಬ ವಿಡಿಯೋದಲ್ಲಿ ನೋಡಿದ್ದೀನಿ. ಸೊ ನಾನು ಕೂಡ ರಿವ್ಯೂ ಮಾಡೋ ಟೈಮಲ್ಲಿ ಹೇಳಿರಲಿಲ್ಲ. ಸೊ ಲಾಸ್ಟಲ್ಲಿ ಒಂದು ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸ್ ಏನಂತ ಆಲ್ರೆಡಿ ಕೆಲವರಿಗೆ ಗೊತ್ತಾಗಿದೆ. ಗೊತ್ತಾಗಿಲ್ಲ ಅನ್ನೋರು ಥಿಯೇಟ್ರಿಗೆ ಹೋಗಿ ನೋಡಿ, ಗೊತ್ತಿದ್ದವರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವೀಕೆಂಡು ಈ ಒಂದು ಫೆಸ್ಟಿವಲ್ನ ಚೂಮಂತರ ಒಂದು ಒಳ್ಳೆ ಸಿನಿಮಾ ಜೊತೆ ಒಂದು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.